ಇವತ್ತು ಅವ್ರ ಮಗಂದು ಏನು ಕಲ್ಟ್ ಫಿಲಮ್ ಅಂತೇಳಿ ಇವತ್ತು ಕರಾಪ್ಟ್ ಫಿಲಮ್ದು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಶಿಲ್ಘಟ್ಟದಲ್ಲಿ ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಹಿಂದೆ ಎಷ್ಟೋ ಜನ ಅಧಿಕಾರಿಗಳು ಈ ಥರದವರು ಬೆದರಿಕೆಗಳಿಗೆ ಮತ್ತು ಅವರ ಏನೋ ನಿಂದನೆಗಳಿಗೆ ಬೇಸತ್ತು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ರಿ. ಅದು ಏನಿದ್ರು ಕಾಂಗ್ರೆಸ್ ಇಂದಾನೆ ಮಾತ್ರನೇ ಸಾಧ್ಯ, ಬೇರೆ ಯಾವ್ದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕೂಡಲೇ ರಾಜೇಗೌಡರ ಮೇಲೆ FIR ಆಗಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಇವತ್ತು ಶಾಸಕರನ್ನ ಬೈದಿರ್ತಕ್ಕಂಥದ್ದು, ಆಯುಕ್ತರನ್ನ ಬೈದಿರ್ತಕ್ಕಂಥದ್ದು, ಇದನ್ನೆಲ್ಲ ಆಡಿಯೋ ಕೊಟ್ಟಿದ್ದೀರಿ. ಬೇರೆ ಯಾರಾದರೂ ವಿರೋಧ ಪಕ್ಷದವ್ರು ಏನಾದರೂ ಸ್ವಲ್ಪ ಏನಾದ್ರು ಮಾತಾಡಿ ಕಾಮೆಂಟ್ ಹಾಕಿದ್ರೆ ಅದನ್ನೇ ಅವ್ರ ಮೇಲೆ FIR ಮಾಡಿ ಮೊಬೈಲ್ ಸೀಸ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಠಾಣಾಧಿಕಾರಿಗಳಿಗೆ ಹೋಗಿ ದೂರು NDA ಇಂದ ಮತ್ತು ಪೌರ ಕಾರ್ಮಿಕರು ಎಲ್ಲರೂ ಒಟ್ಟಿಗೆ ಸೇರಿ ರಾಜೇಗೌಡರನ್ನ ಅರೆಸ್ಟ್ ಮಾಡೋವರೆಗೂ ಮತ್ತು ಶಿಡ್ಲಘಟ್ಟ ತಾಲೂಕಲ್ಲಿ ಬಂದು ಬಹಿರಂಗವಾಗಿ ಕ್ಷಮಾಯಾಚನೆ ಮಾಡೋವರೆಗೂ ನಾವು ಯಾವುದೇ ರಸ್ತೆಗಳಲ್ಲಿ ನಾವು ಕಸನೂ ಗುಡಿಸಲ್ಲ, ಕಸನೂ ಎತ್ತಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಚಿಂತಾಮಣಿ ಆಯುಕ್ತರು ಬಂದಿದ್ದರು ಮತ್ತು ಶಿಡ್ಲಘಟ್ಟ ಆಯುಕ್ತರು ಬಂದಿದ್ದರು. ನಮ್ಮ ಶಿಡ್ಲಘಟ್ಟ ನೆಮ್ಮದಿಯಾಗಿರ್ಬೇಕಂದ್ರೆ, ಶಾಂತಿಯಾಗಿರ್ಬೇಕಂದ್ರೆ, ಸ್ವಚ್ಛವಾಗಿರ್ಬೇಕಂದ್ರೆ ಇವ್ರು ಏನು ರಾಜೇಗೌಡರು ಆಯುಕ್ತರ ವಿರುದ್ಧವಾಗಿ, ಶಾಸಕರ ವಿರುದ್ಧವಾಗಿ ಮಾತಾಡಿದರೆ ಅವ್ರ ಮೇಲೆ ಕೂಡಲೇ ಅರೆಸ್ಟ್ ಮಾಡಿ ಬಂಧಿಸಬೇಕು ಅಂತೇಳಿ ನಾವು ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಾಜಿ ಶಾಸಕರು, ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ನಾವು ದೂರನ್ನು ಕೊಟ್ಟಿದ್ದೀವಿ. ನಾವು ದಿನ ಇರ್ತೀರಪ್ಪ ಜೊತೆಗೆ. ಆ ಕಡೆ ನೋಡಿ ಇಟ್ಕೊಂಡಿದ್ದೀವಿ.